ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಣದಾಳ ಗ್ರಾಮ ಆರಾಧ್ಯ ದೈವ ಶ್ರೀ ಹುಲಿಕಾಂತೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಗ್ರಾಮದ ಇಡಿಕಲ್ ರಸ್ತೆಯ ಕೇನಾದಿಂದ ಶುಭಕರ ವಾದ್ಯಮೇಳದೊಂದಿಗೆ ಆರತಿ ಹಿಡಿದು ಮಕ್ಕಳ ಸಮೇತ ಮುತ್ತೈದೆಯರಿಂದ ಕುಂಭಮೇಳ ಜರುಗಿಸಲಾಯಿತು. ಕುಂಭಮೇಳದಲ್ಲಿ ತಂದ ಜಲವನ್ನ ಗ್ರಾಮದ ಎಲ್ಲ ದೇವಸ್ಥಾನಗಳಿಗೆ ತೆರಳಿ ದೇವಸ್ಥಾನದ ಮುಖ್ಯ ಬಾಗಿಲ ಹೊಸ್ತಿಲಿಗೆ ಜಲಾಭಿಷೇಕ ಮಾಡಿ ಮತ್ತೆ ಮೆರವಣಿಗೆ ಶ್ರೀ ಹುಲಿಕಾಂತೇಶ್ವರ ದೇವಸ್ಥಾನ ತಲುಪಿದ ನಂತರ ದೇವರಿಗೆ ಅರ್ಚಕರಿಂದ ಜಲಾಭಿಷೇಕ ಸೇರಿದಂತೆ ರುದ್ರಾಭಿಷೇಕ ಜರುಗಿತು. ಜಾತ್ರೆಗೆ ಬೇರೆ ಬೇರೆ ಗ್ರಾಮಗಳ 10 ದೇವರ ಪಲ್ಲಕ್ಕಿ ಆಗಮಿಸಿದ್ದವು. ಈ ಸಂದರ್ಭದಲ್ಲಿ ಫೀರಪ್ಪ ಹೊಸಟ್ಟಿ, ಶಂಕರ್ ಸುತಾರ್, ಮಾರುತಿ ಚಿಗರಿ, ರವಿ ಇಡಿಕಲ್, ಮಲ್ಲಪ್ಪ ಅಜೂರಿ ಸೇರಿದಂತೆ ಶ್ರೀ ಹುಲಿಕಾಂತೇಶ್ವರ ಭಕ್ತಾದಿಗಳು ಭಾಗಿಯಾಗಿದ್ದರು. ಮಹಾಶಿವರಾತ್ರಿ ಶ್ರೀ ಹುಲಿಕಾಂತೇಶ್ವರ ಜಾತ್ರಾ ಮಹೋತ್ಸವ ರೀ. ಮಹಾಶಿವರಾತ್ರಿ ನಿಮಿತ್ತವಾಗಿ ರೀ 22ರಿಂದ 26ರವರೆಗೆ ಪ್ರತಿದಿನ ಸಾಯಂಕಾಲ 7:30ರಿಂದ 9:30ರವರೆಗೆ ಪ್ರವಚನ ಕಾರ್ಯಕ್ರಮ ರೀ. ಎಲ್ಲ ಮಹಾತ್ಮರಿಂದ ನಡೆಯುತ್ತೆ ರೀ. 5 ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ ರೀ. ಇವತ್ತು ಏನು ವಿಶೇಷತೆ ಅಂದ್ರೆ ರೀ, ಕಿನಾಲ್ದಿಂದ ಕುಂಭಮೇಳ ತಂದ್ರಿ ಎಲ್ಲ ಊರು ಎಲ್ಲ ದೇವರಿಗೆ ನೀರು ಹಾಕೋತ ಹೊಳ್ಳಿ ಹುಲಿಕಾಂತೇಶ್ವರ ಗದ್ದಿಗೆ ರುದ್ರಾಭಿಷೇಕ, ಕುಂಭಮೇಳದ ನೀರು ಇದನ್ನು ಎಲ್ಲ ಹೆಣ್ಮಕ್ಳ ಆರತಿ ಕುಂಭಮೇಳದೊಂದಿಗೆ ತಂದು ಹುಲಿಕಾಂತೇಶ್ವರ್ಗೆ ಇದನ್ನು ಮಾಡ್ತೀವಿ. ಇವತ್ತು ನಾಳೆ ಮುಂಜಾನೆ ದೀರ್ಘ ನಮಸ್ಕಾರ ಆಗ್ತಾರೆ ಎಲ್ಲ ಪ್ರತಿಯೊಬ್ಬರು ಮನೆಗೆ. ಇವತ್ತು ನೈಟ್ 6ರಿಂದ ಮುಂಜಾನೆ 10-11 ಮಟ ರೀ. ಆನಂತರ ಎಲ್ಲ ಊರು ಭಕ್ತಾದಿಗಳಿಂದ ಕಾಳು ತರೋದು ರೀ. ಆನಂತರ ಸರ್ತಿ ಇದಾವ್ರಿ, ಧಾನ್ಯ ರೀ, ಗೊಂಜಾಳು ಅವ್ರ ಭಕ್ತಿಲೇ ತಂದು ಕೊಡ್ತಾರೆ ರೀ. ಮಠಕ್ಕೆ ದಾಸೋಹಕ್ಕೆ ಗೊಂಜಾಳ ತಂದು ಕೊಡ್ತಾರೆ. ಈ ಸ್ವಾಮೀಜಿ 5 ಜನ ಸ್ವಾಮೀಜಿ ಬರ್ತಾರೆ. 5 ದಿವಸ ಪ್ರವಚನ ಕಾರ್ಯಕ್ರಮ ರೀ. ಸುಮಾರು 40-45 ವರ್ಷದಿಂದ ಇದು ನಡೀತಾ ಬಂದಿದೆ ಸರ್.